ಮಾವರ ಅಕ್ಕರ ದೂರದಿಂದ ಬಂದಾಳ. ಹೋಗುವಾಗ ಎಲ್ಲರೂ 10 ರೂಪಾಯಿ ಕೊಡ್ರಿ, ಊರಿಗೆ ಹೋಗ್ತಾಳ. ಸಂಖ್ಯೆ ಕಮ್ಮಿ ಆತಲ್ವೇ ನಿಮ್ದು? ಎಷ್ಟೊತ್ತನ ಫುಲ್ ಏನದು ಫ್ರೀ ಬಸ್ನ ಫುಲ್ ಹಾಕದಂಗ ಆಗಿತ್ತ. ಎಲ್ಲ ಕುಲ್ಲನ ಆದ್ರಿಲ್ಲ. ಊಟಕ್ಕೆ ಹೋದ್ರೆ ಅಣ್ಣ ಅಯ್ಯೋ ಎಲ್ಲಿ ಹಾಕ್ತೇವ ಮರೆ, ಅಲ್ಲಿ ನೀ ಅಟ್ಟು ಬರಿಗಟ್ಟು ಕೊತ್ತಿ. ಮತ್ ಜಾನಪದ ಚೆನ್ನಾಗೌಡ ಹಾಡ್ತನಲ್ಲ. ಲೇ ಬ್ರೂಸ್ಲಿ, ಚಪ್ಪಾಳಿ ಹೊಡಿ ಅಂದಿನ, ಟೇಬಲ್ ಬಡಿ ಅಂದಿಲ್ಲ. ಹೇಗದ ನೋಡು, ತೂತು ಡಬರಿಗೆ ನೀವು ಅವನು ಹೊಡಸ್ಲೆ ಹಾ ಚಪ್ಪಾಳೆ ಕೇಳ್ತೇನೆ ಅನ್ನು ಹೊಡ್ರಿ. ಅವ್ವ ಚಪ್ಪಾಳಿ ಹೊಡ್ರಿ. ಥ್ಯಾಂಕ್ ಯು. ಯಾರ್ಯಾರು ಚಪ್ಪಾಳಿ ಹೊಡೆದಿರಿ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕೂತೀರಿ, ಆ ಭಗವಂತ ನಿಮ್ಮನ್ನ ಸನ್ಮಾನವನ್ನ ಸ್ವೀಕರಿಸಿದಂತ ಹಾಗೂ ಸನ್ಮಾನಿಸಿರ್ತಕ್ಕಂಥ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ವಿರಕ್ತ ಮಠ ಖೇಡ್ಗಿಯವರು ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಕೊಪ್ಪಳದಿಂದ ಅಫ್ಜಲ್ಪುರ ತಾಲೂಕಾ ಕರ್ಜಿಗೆವರೆಗೂ ಅದು ಅದ್ಭುತವಾದ ಒಂದು ಸ್ಕೂಲ್ ಫಂಕ್ಷನ್ ಆಗಿರುವಂಥ ನಮ್ಮ ವಿವೇಕಾನಂದ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾಗಿರುವಂತಹ ನಮ್ಮ ಡಾಕ್ಟರ್ ಭಗವಂತನವರಿಗೆ ನಾವು ಯಾವತ್ತೂ ಸದಾ ಚಿರಋಣಿಯಾಗಿರ್ತೀವಿ. ಶ್ರೀಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಸಹೋದರ ಸಹೋದರಿಯರಿಗೂ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಗಾಯಕ ಮ್ಯೂಸಿಕ್ ಮೈಲಾರಿ ಮಾಡುವ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ, ನಾವು ಹಾಡೋ ಹಾಡ ಗುರುಗಳ ಇಲ್ಲಿ ಹಾಡೋದು ಭಾಳ ವಜ್ಜೆ ಐತ್ರಿ. ಹಾಡೋಣ್ರಿ ಅಣ್ಣ, ಭಕ್ತಿ ರೇಖಾಡ್ ಹಾಡವನ್ನ, ಜಾನಪದ ಬೇರೆ ಏನೂ ಹಾಡಂಗಿಲ್ಲ. ಮತ್ತು ಹೆಂಗೆ ನಿಮ್ಮ ಅಭಿಪ್ರಾಯ ಹೆಂಗಂತೆ ಹೆಂಗೀಗ ಮತ್ತು ಹಾ ಮತ್ತು ಜಾನಪದ ಚೆನ್ನಾಗೌಡ ಹಾಡ್ತೀನಲ್ಲ ಬೇಡ? ಓಕೆ, ಒಂದು ಅಪೇಕ್ಷೆ ಮೇರೆಗೆ. ಯಾಕಂದ್ರೆ ಸ್ಕೂಲ್ ಫಂಕ್ಷನ್ಗಳೊಳಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಹಾಡುವಂಥ ಹಾಡ ಜಾತ್ರೆಗಳಿಗೂ ಅಷ್ಟೇ ಸೀಮಿತ ಆಗಿರತ್ರಿ. ಇಲ್ಲೇ ಹಾಡ್ತೀವಿ, ದಯವಿಟ್ಟು ಮುದ್ದು ಮಕ್ಕಳು ಇಲ್ಲೇ ಮರೆತು ಬಿಡ್ರಿ. ಅದನ್ನು ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ಟು ಬಿಡ್ರಿ. ನಾವು ಹಾಡೋ ಹಾಡ ಜೀವನದಾಗ ಅಳವಡಿಸ್ಬೇಡ್ರಿ. ಯಾಕೆ ನಮ್ಮಂಗೆ ಮತ್ತೆ ನೀವು ಊರು ತಿರುಗೋದಾಕೈತಿ. ಕಲಾವಿದರ ಜೀವನ ಭಾಳ ಕಷ್ಟ ಅದ. ಅದಕ್ಕೆ ದಯವಿಟ್ಟು ಜಾನಪದ ಪ್ರೇಮಿಗಳು ನೀವು ಇರೋದಕ್ಕೆ ನಾವು ಬದುಕಾತೀವನ ಜಾನಪದ ಜೀವಿಗಳು. ನಾವು ಹಾಡೋ ಜಾನಪದ ಬೇರೆ, ಗುರುಗಳು ಕೇಳ್ಕೊಂಬಂದಿ ಜಾನಪದನ ಬೇರೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಪ್ರೇಕ್ಷಕರ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಜಾಡಿಸ್ಲಿ. ಬರ್ಲಿ ಜೋರ ಚಪ್ಪಾಳೆ. ಸರ್ ಎಷ್ಟು ಚಂದ ಮಾಡತ್ತಾರ, ಒಬ್ಬರ ಚಪ್ಪಾಳೆ ಹೊಡ್ರಿ. ನೀವು ಹೊಡಿತಿರೋ ಅಣ್ಣ, ನಿಮ್ದು ಕಳ್ಳು ಒಂದಾಕೈತಿ. ಯಾಕೆ ನನ್ನ ಕಷ್ಟ ನಿಮ್ಮ ಕಷ್ಟ ಎರಡೂ ಸೇಮ ಅಲ್ಲ. ಅದಕ್ಕೆ ತಾಯಂದ್ರೆ ಕೇಳತ್ತೀನಿ, ಚಪ್ಪಾಳಿ ಹೊಡ್ರಿ ಯವ್ವ ಅಂತ. ಹೊಡ್ರಿ ಯವ್ವ ಚಪ್ಪಾಳಿ ಹೊಡ್ರಿ. ಥ್ಯಾಂಕ್ ಯು. ಯಾರ್ಯಾರು ಚಪ್ಪಾಳಿ ಹೊಡೆದಿರಿ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕೂತೀರಿ, ಆ ಭಗವಂತ ನಿಮ್ಮನ್ನ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಅದ್ಭುತವಾದ ಗೀತೆಯ ಮೂಲಕ ಎಲ್ಲರ ಮನಸ್ಸನ್ನು ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಟೈಮ್ ಕೊಟ್ರೆ ಈಗ ಹೇಳ. ನಿಮ್ಮ ಮಂದಿ ಇಷ್ಟು ಮಂದಿ ಒಬ್ಬರು ಚಪ್ಪಾಳೆ ಹೊಡಿತಾರೆ. ಹೊಡಸ್ಲೆ ಹಾ ಚಪ್ಪಾಳೆ ಕೇಳ್ತೇನೆ ಅನ್ನು
ಎರಡು ಪಟ್ನ ಹೊಡ್ಸ್. ಬರ್ಲಿ ನಮ್ಮ ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ. ಹಂಗಲ್ಲ, ಇದಪ್ಪ ನಮ್ಮ ಹೆಣ್ಮಕ್ಳು ಪವರ್ ಅಂದ್ರ. ಕೇಳೋದೊಂದು ರೀತಿ ನೀತಿ ಇರುತ್ತೆ. ಅವ್ವರ ಅಕ್ಕರ ಹಿಂದ ಯಾಕದ ನಾವೆಲ್ಲ ಒಂದೇ, ಅದಕ್ಕೆ ನಮ್ಮ ಹೆಣ್ಮಕ್ಳು ಅಂತಂದಿ. ಅದನ್ನ ನನಗೂ ಗೊತ್ತೈತಿ. ಇವರು ನಮ್ಮ ಗಂಡ ಮಕ್ಳ ಬೇರೆ ಯಾರು ಅಲ್ಲ. ಒಮ್ಮೆ ಅವ್ವರ ಅಕ್ಕರ ಅನ್ನ. ನಮ್ ತಾಯಂದ್ರ ಜೋರಾಗಿ ಚಪ್ಪಾಳೆ ಬರ್ಬೇಕು ಎಲ್ರು. ಹಂಗಲ್ಲ ನಾ ಕೇಳಿದ್ದ ಚಂದಾಗ ಅವ್ವರ ಅಕ್ಕರ. ನಾ ಹಿಂಗ ಕವಿತಾ ಅನ್ನುವಾಕಿ ಬಂದೇನ್ರಿ, ಚಪ್ಪಾಳಿ ಹೊಡ್ರಿ ಅನ್ನ. ಅವರ ಅಕ್ಕರ ದೂರದಿಂದ ಬಂದಾಳ, ಹೋಗುವಾಗ ಎಲ್ಲರೂ 10 ರೂಪಾಯಿ ಕೊಡ್ರಿ, ಊರಿಗೆ ಹೋಗ್ಕಳ. ಹತ್ತಲ್ಲ, ಅವ್ರ ಮನೆಗೆ ಹೋಯ್ದು ಇಟ್ಕೋತಾರ. ನನಗ ನೋಡಿ ನೀವು ಬಸ್ ಹತ್ತದ್ರಾಗ ನೋಡಿ ಕೈ ಬಿಟ್ಬಿಟ್ರಿ ನಾವ್ರಿಗೆ. ಓಕೆ, ಇದೇ ರೀತಿ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲದಂಥ ಪ್ರೇಕ್ಷಕರು ನೀವು ಮನೆಯಲ್ಲಿ ಕೂತ್ಕೊಂಡ ನಮ್ಮ ಶಾಲೆಯ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳುವಂಥ ಒಂದು ಸದುಪಯೋಗ ನಮ್ಮ ಶ್ರೀ ವಿವೇಕಾನಂದ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಸಂಸ್ಥಾಪಕರು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಾರ. ಆ ಪಾಲಕರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿನಿತ್ಯ ಶಾಲೆಯೊಳಗೆ ನಡೆಯುವಂಥ ಚಟುವಟಿಕೆಗಳ ವಿಡಿಯೋಗಳನ್ನ, ಆ ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಡಿಯೋಗಳನ್ನ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ಇಲ್ಲದ ನೋಡ್ರಿ ಲೋಗೋ ಅದ, ಶ್ರೀ ವಿವೇಕಾನಂದ ಸ್ಕೂಲ್ ಆಟ್ ಕರ್ಜ್ಗೆ ಅಂತ ಚಾನಲ್ ಅದ. ದಯವಿಟ್ಟು ತಾವೆಲ್ಲರೂ ಕೂಡ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಸುಮಧುರವಾದ ಕಂಠಸಿರಿಯಿಂದ ಜಾನಪದ ಕಲಾವಿದರೀರ್ವರು ಸಂಗೀತದ ರಸದೌತಣವನ್ನ ಉಣಬಡಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ನಿಮ್ಮ ಬಯಕೆ ಈಡೇರ್ಸಕ್ಕೆ ಇಲ್ಲಿ ಆಗಂಗಿಲ್ಲಣ್ಣ, ಯಾಕಂದ್ರೆ ಇದು ಸ್ಕೂಲ್ ಫಂಕ್ಷನ್ ಅದ. ನಾವು ಹಾಡು ಇಲ್ಲಿ ಹಾಡಲ್ಲ, ಆದ್ರ ಅಪೇಕ್ಷೆ ಮೇರೆಗೆ ಹಾಡಾತೀವಿ, ಕ್ಷಮಿಸ್ರಿ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ. ಮಕ್ಕೊಂಡ್ರಿ ಅದೇರೆ ಲೇ ಬ್ರೂಸ್ಲಿ, ಚಪ್ಪಾಳಿ ಬಡಿ ಅಂದಿನ, ಟೇಬಲ್ ಬಡಿ ಅಂದಿಲ್ಲ. ಹೇಗದ ನೋಡು, ತೂತ ಡಬರಿಗೆ ನೀವು. ಅವನು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಇನ್ನೊಂದ್ಸರಿ ಜೋರ ಚಪ್ಪಾಳೆ. ಚಪ್ಪಾಳಿ ಹೊಡೆದಲ್ರಿ ನೀವು? ಚಪ್ಪಾಳಿ ಹೊಡಿಲಿಲ್ಲ ಅಂದ್ರೆ ನಿಮ್ ಮನೆದೇವ್ರ ರಾಣಿ. ಹರ್ರಿ ಜೋರ ಚಪ್ಪಾಳಿ. ನೋಡಿ ಹೆಂಗ್ ಬರ್ತು. ನೀವ್ ಎಷ್ಟು ಚಪ್ಪಾಳಿ ಹೊಡಿತೀರವ ಮಕ್ಳು ಅಷ್ಟು ಕ್ರೇಜ್ ಆಗುತ್ತೆ. ನೀವೊಂದ್ ಸುಮ್ ಕುಂತೀರಂದ್ರೆ ಅವ್ರಿಗೂ ಬೇಸರ ಆಗತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳಲ್ಲಿ ಜೋಶ್ ಬರ್ಬೇಕಂದ್ರೆ ಪಾಲಕರ ಚಪ್ಪಾಳಿ ಮೂಲಕ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಅಣ್ಣ. ನೀ ಕುಂದ್ರ ರೊಚ್ಚಿಗೆ ಹೇಳ್ಬೇಡ. ತಮ್ಮ ಸುಮಧುರವಾದ ಸಾಕ್ ಬಿಡು ಬೈ, ಮಂದಿ ಮನೆಗೆ ಹೊಣಿತ್ ಮಾತ್ ನೀ. ಅಯ್ಯೋ ಎಲ್ಲಿ ಹಾಕ್ತೇವ ಮರ, ಅಲ್ಲಿ ನೀ ಅಟ್ಟು ಬರಿಗಾಟ್ ಕೊತ್ತಿ. ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಾಳೆ. ಜನಸಂಖ್ಯೆ ಕಮ್ಮಿ ಆತಲ್ಬೇವ ನಮ್ದು. ಎಷ್ಟೊತ್ತನ ಫುಲ್ ಏನದು ಪ್ರೀ ಬಸ್ನ ಫುಲ್ ಹಾಕದಂಗ ಆಗೈತೆ. ಎಲ್ಲ ಕುಲ್ಲನ ಆದ್ರಿಲ್ಲ. ಊಟಕ್ಕೆ ಹೋದ್ರೆ ಅಣ್ಣ ಏನಾತ? ಅಯ್ಯೋ ಏನ್ ಕಡುತ್ತೇವ, ಕಡ್ದ ಹೆಂಗಾಗಿ ಅನ್ಸತ್ ನೀ. ಬರ್ಲಿ ಜೋರ ಚಪ್ಪಾಳೆ. ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಒಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟಂತ ನಮ್ಮ ಆತ್ಮೀಯ ಗುರುಗಳಿಗೆ ನಾವು ಯಾವತ್ತು ಸದಾ ಚಿರಋಣಿಸರ. ಯಾಕಂದ್ರೆ ಪ್ರತಿನಿತ್ಯ ನಾವು ಮಾಡೋ ಕಾರ್ಯಕ್ರಮಗಳದ್ದು ಒಂದು ಶೈಲಿನ ಬೇರೆ ಇರುತ್ತೆ, ಒಂದು ಡಿಸಿಪ್ಲಿನ ಬೇರೆ ಇರುತ್ತೆ. ಬಟ್ ಆಸ್ ದ ಫಸ್ಟ್ ಟೈಮ್ ಆ ಒಂದು ಸ್ಕೂಲ್ ಫಂಕ್ಷನ್ಗೆ ನಾವು ಬಂದಿದ್ದು ನಮ್ಮ ಅದೃಷ್ಟ. ಯಾಕಂದ್ರೆ ಪ್ರತಿನಿತ್ಯ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ, ಕಾರ್ಯಕ್ರಮ ಮಾಡ್ತಿರ್ತೀವಿ. ಬಟ್ ಇಂಥ ಒಂದು ವೇದಿಕೆಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಏನ್ ಹಾಡ್ಬೇಕಪ್ಪ ಅಂತ ಬಂದ್ವಿ, ಬಟ್ ಇಲ್ಲಿ ಜಾನಪದ ಪ್ರೇಮಿಗಳದಾರ ಅನ್ನೋದು ಕೇಳಿ ಬಹಳ ಖುಷಿ ಆಯ್ತು. ದಯವಿಟ್ಟು ತಾಯಂದ್ರಿಗೆ ಒಂದು ಕಿವಿ ಮಾತು ಹೇಳ್ಬಿಡ್ತೇನೆ ರೀ. ಊಟ ಮಾಡ್ರಿ ಅಣ್ಣ, ಊಟ ಮಾಡ್ರಿ. ಥ್ಯಾಂಕ್ ಯು ಅಣ್ಣ. ಯಾವತ್ತೂ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಜಾನಪದ ಕೇಳ್ರಿ. ಜಾನಪದ ಒಂದ್ ಮಾತು ಹೇಳ್ತೀನಿ ದೋಸ್ತ, ಭೂಮಿ ಮ್ಯಾಗ ಎಷ್ಟು ದಿನ ಬದುಕ್ತೇವಲ್ಲ ಗೊತ್ತಿನ, ಇರುತ್ತನ ಹಡದ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬದುಕ್ರಿ, ಊರಾಗ ಒಳ್ಳೆ ಮಗ ಆಗಿ ಬದುಕ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಏನ್ ಓಡಾಳತನ ಮಾಡಿದ್ರು ಅದು ನಿನ್ನ ಘನತೆ ಗೌರವ ಕಮ್ಮಿ ಮಾಡುವಂಗಿರಬಾರ್ದು. ಭೂಮಿ ಮ್ಯಾಗ ನಿನ್ನಂತೆಕ ರೊಕ್ಕ ರೂಪಾಯಿ ಬೆಳ್ಳಿ ಇದ್ರೆ ಯಾವನಾರು ಬಡದು ಕಸ್ಕೊಂತಾನ. ಆದ್ರೆ ವಿದ್ಯೆ ಅನ್ನೋದಿದ್ರೆ ನಮ್ಮ ಅಪ್ಪಗೂ ಕಸ್ಕೊಳ್ಳೋದಾಗಂಗಿಲ್ಲ. ದಯವಿಟ್ಟು ಮಹತ್ವ ವಿದ್ಯೆ ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನೊಂದು ಹಾಡ್ತೀನಿ ತಡ್ರಿ.
ಒಬ್ಬ ಮಾರೋಕೆ ನಾವು ಲುಕ್ ಕೊಡೋರು ಬಾಳ ಮಂದಿ ನೋಡಿ ನಾ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಜಲವೆಲ್ಲವ ಕಡು ಮೂರ್ಖ ನುಡಿಯದಿರುವ ಮತ್ತೊಮ್ಮೆ ಆಕಾಶವೇ ವದನ ಸೂರ್ಯ ಚಂದ್ರರೇ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು. ಸಾಕು, ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವ ವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಠಗಳೆಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣ ಕಾಷ್ಠಗಳೆಲ್ಲದರಲ್ಲೂ ಇರುವನು. ಇವನು ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ.
ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿ ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಲೆ ಭಲೆ ಪ್ರಹ್ಲಾದ ಕುಮಾರ, ಛಲಗಾರನೆಂದರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಕಾಡಿಗೆ ಸಿಕ್ಕ ತರಗೆರೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ.